ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರೇನ್ರಿ? ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ಆಲೂಗಡ್ಡೆ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಂತ್ರಿ ನಾನು. ಬರ್ರಿ ಆಲೂ ಪರೋಟಕ್ಕೆ ಏನೇನು ಬೇಕೋ ನೋಡ್ಕೊಳ್ಳೋಣಂತ. ಇಲ್ಲ ಗೋಧಿ ಹಿಟ್ಟಿಗೆ ಒಂದು ಚಮಚೆ ಉಪ್ಪು ಹಾಕಿ ಕಲಿಸಿಟ್ಕೊಂಡಿನ್ರಿ. ಒಂದು 20 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ರೀ ಇದನ್ನು. ಇಲ್ಲ ಒಂದು 5 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡು ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಇಲ್ಲಿ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹೆಚ್ಕೊಂಡಿನಿ. ಇಲ್ಲೊಂದು 2 ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ಇಲ್ಲೇ ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿನಿ. ಸ್ವಲ್ಪ ಸಣ್ಣಂಗೆ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಸ್ವಲ್ಪ ಹವೀಶ್ ಪೌಡ್ರ್ ತೊಗೊಂಡಿನಿ ರೀ. ಇಲ್ಲಿ ಖಾರ ಪುಡಿ ತೊಗೊಂಡಿನಿ ರೀ, ಸ್ವಲ್ಪ ಕೆಂಪು ಖಾರ ಪುಡಿ. ಇಲ್ಲಿಗೆ ಸ್ವಲ್ಪ ಗರಂ ಮಸಾಲ ಐತ್ರಿ. ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಐತಿ. ಸ್ವಲ್ಪ ಆಮ್ಚೂರ್ ಪೌಡ್ರ್ ತೊಗೊಂಡಿನಿ. ಮತ್ತು ಸ್ವಲ್ಪ ಜೀರಾ ಪೌಡ್ರ್ ತೊಗೊಂಡಿನಿ. ಹಳದಿ ತೊಗೊಂಡಿನಿ ರೀ. ಅರಿಶಿನ ಪುಡಿ ತೊಗೊಂಡಿನಿ ರೀ. ಸ್ವಲ್ಪ ತುಪ್ಪ, ಬೇಸಾಗ ತುಪ್ಪ ಯೂಸ್ ಮಾಡತ್ತೀನಿ ರೀ ನಾನು. ಇಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣಂತ್ರಿ. ಇವೆಲ್ಲ ಎಷ್ಟೆಷ್ಟು ಹಾಕೋಬೇಕಂತ ನಾನು ನಿಮಗೆ ಸ್ಟಫಿಂಗ್ ಮಾಡೋ ಮುಂದೆ ಹೇಳ್ತೀನಂತ್ರಿ. ಇನ್ನು ತುರ್ಕೊಳ್ಳೋಣ ಬರ್ರಿ. ನಾ ಆಲೂಗಡ್ಡಿನ ತುರ್ಕೊಳಕ್ಕೆ ಈ ಥರ ಹೆಚ್ಚು ಮನೆ ಇರಲ್ಲ, ಇದನ್ನು ತೊಗೊಳತ್ತೀನಿ ರೀ. ಒಬ್ಬರು ಸ್ಮ್ಯಾಶರು ಯೂಸ್ ಮಾಡ್ತಾರೆ, ಬಟ್ ನಾ ಸ್ಮ್ಯಾಶರ್ ಯೂಸ್ ಮಾಡತ್ತಿಲ್ಲ. ಇದಕ್ಕೆ ನಂಗೆ ಇದು ಈಸಿ ಅಂತ ಅನಿಸ್ತೈತಿ. ಮತ್ತು ಅದು ಸ್ಮ್ಯಾಶ್ ಮಾಡೋದ್ರಿಂದ ಏನಾಕೈತೆ ಅಂದ್ರೆ ರೀ, ಸ್ವಲ್ಪ ಗಂಟ್ಕಂಡು ಉಳಿಯೋ ಚಾನ್ಸಸ್ ಇರ್ತೈತಿ. ಇದು ಮಾಡಿದ್ರೆ ಫುಲ್ ಸಣ್ಣಂಗೆ ತುರ್ದ ಬಂದುಬಿಡ್ತೈತಿ ರೀ. ನೀವೇನು ಹೊಳ್ಳಪ್ಪಸ್ ಅದನ್ನು ಹಿಂಗೆ ಎಲ್ಲಿ ಗಂಟು ಐತಪ್ಪ ಅಂತ ನೋಡ್ಕೊಂಡು ಕುಂದ್ರಾಕು ಅವಶ್ಯಕತೆ ಇರಂಗಿಲ್ಲ ರೀ. ಸೊ ನಾನು ಇದೇ ಥರ ಮಾಡ್ತೀನಿ. ಇದು ಈಸಿ ಆಕೈತೆ ರೀ ಆ್ಯಕ್ಚುಲಿ. ಇದನ್ನು ಡಬ್ಬಿ ಗಿಬ್ಬಿಗೆಲ್ಲ ಕಟ್ಟಾಕ ಚಲೋ ಅಂತ ಅನ್ಸಂಗಿಲ್ಲ ರೀ. ಯಾಕಂತಂದ್ರೆ ಅದು ನೀರು ಬಿಟ್ಬಿಡ್ತೈತೆ ರೀ. ಸೊ ಬಿಸಿ ಬಿಸಿದಿದ್ದಾಗ ತಿನ್ನಕ್ಕೆ ಚಲೋ ಅಂತ ಅನ್ನಿಸ್ತೈತೆ ರೀ. ಮುಂಜಾನೆ ನಾಷ್ಟಾಕರ ಮಾಡ್ಕೋರಿ, ಅಥವಾ ರಾತ್ರಿ ಊಟಕ್ಕರ ಮಾಡ್ಕೋರಿ, ಇಲ್ಲ ಮಧ್ಯಾಹ್ನರ ಮಾಡ್ಕೋರಿ, ಚಲೋ ಆಕ್ಕವ್ರಿ. ಹುಡುಗರಿಗೆ, ಸಣ್ಣ ಹುಡುಗರಿಗಿಂತ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಕೈತೆ ರೀ ಇದು ಆಲೂಗಡ್ಡೆ. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಕೈತೆ ನೋಡ್ರಿ ಇದು ಆಲೂಗಡ್ಡೆ ಇದು ಪರೋಟ ರೀ. ಮತ್ತು ವೆರೈಟಿ ಆಫ್ ಪರೋಟನೂ ಇರ್ತಾವೆ ರೀ. ನಿಮ್ಗೆ ಯಾವ್ದಾರ ಬೇಕಾಗಿತ್ತು ಅಂತಂದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸ್ನಾಗ ನಾ ಮಾಡಿದೆ ವಿಡಿಯೋ ಹಾಕ್ತೀನಂತ್ರಿ. ಇದು ಪರೋಟದ ಸ್ಟಫಿಂಗ್ ಹೆಂಗೆ ಮಾಡ್ಕೊಳ್ಳೋದು ನೋಡೋಣ ಬರ್ರಿ. ಫಸ್ಟ್ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಮ್ರಿ. ಕೈ ತುಂಬ ತೊಗೊಂಡು ಹಾಕೋರಿ ಹಿಂಗೆ. ಮತ್ತು ಕರಿಬೇವು ಹಾಕೋರಿ, ಅದನ್ನೂ ಹಿಂಗೆ ಕೈ ತುಂಬ ತೊಗೊಂಡು ಹಾಕೋರಿ. ನೆಕ್ಸ್ಟ್ 1-2 ಸ್ಪೂನ್ ಖಾರ ಪುಡಿ ಹಾಕೋರಿ. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಯಾಕಂದ್ರೆ ಮೆಣಸಿನ್ಕಾಯಿನೂ ಹಾಕೋತಿರ್ತೀವಿ ರೀ ನಾವು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿನಿ ರೀ. ಒಂದು ಅರ್ಧ, ಇಷ್ಟ ಅಂದರೆ ಇಷ್ಟ ನೋಡ್ರಿ. 1/4 ಸ್ಪೂನ್ ಇದನ್ನು ಹಾಕ್ಕೊಂಡಿನಿ, ಚಾಟ್ ಮಸಾಲ ಹಾಕ್ಕೊಂಡಿನಿ. 1/4 ಸ್ಪೂನದ ಆಮ್ಚೂರ್ ಪೌಡ್ರ್ ಹಾಕ್ಕೊಂಡಿನಿ. ಒಂದು ಅರ್ಧ ಜೀರಿಗೆ ಪೌಡ್ರ್ ಹಾಕ್ಕೊಂಡಿನಿ ರೀ. 1/4 ಕಡಿಮೆ ರೀ ನಾ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ ರೀ. ಈಗ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ರೀ, ಭಾಳ ಏನು ಬ್ಯಾಡ್ರಿ. ಮತ್ತು ಬೇಕಾದ್ರೆ ಸ್ವಲ್ಪ ಆಮೇಲೆ ಟೇಸ್ಟ್ ಅದು ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು, ನೀವು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಮತ್ತಿಲ್ಲೇ ಒಂದು ಸ್ಪೂನ್ ನಾನು ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ರೀ. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಅಷ್ಟೇ ಇಷ್ಟ ಅಂತಲ್ರಿ, ಎಲ್ಲರಿಗೆ ಒಬ್ಬೊಬ್ರಿಗೆ ಸ್ವಲ್ಪ ಜಾಸ್ತಿ ಉಪ್ಪು ತಿಂತಾರೆ, ಸ್ವಲ್ಪ ಕಡಿಮೆ ಉಪ್ಪು ತಿಂತಾರೆ. ಉಪ್ಪು ನೋಡಿ ಹಾಕೋರಿ. ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಇದನ್ನು ಚೆನ್ನಾಗಿ ಕಲಿಸ್ಕೊರಿ. ಒಟ್ಟೆ ಎಲ್ಲೂ ಈ ಥರ ಹಿಂಗೆ ಒಂದೇ ಕಡೆ ಕುಂದಿರಬಾರ್ದ್ರಿ. ಮತ್ತು ಉಳ್ಳಾಗಡ್ಡಿ ಯಾಕೆ ಹಾಕಿಲ್ಲ ಅಂತ ಹೇಳಿ ಮರ್ಯಾತೀರೇನು ರೀ, ನೀವು ಅನ್ಕೊಳತ್ತೀರೇನು ರೀ? ಉಳ್ಳಾಗಡ್ಡಿ ಈಗ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಹಾಕಿ ಕಲಿಸಿಟ್ಟಿವಿ ಅಂದ್ರೆ ಏನಾಕೈತೆ ಅಂದ್ರೆ ನೀರು ಬಿಡ್ತೈತೆ ರೀ ಮಾಡೋ ಮುಂದಾಗ, ಮತ್ತು ವಾಸನೆ ಬಂದಂಗೆ ಆಕೈತೆ ರೀ. ಅದಕ್ಕೆ ನೀವು ಯಾವಾಗ ಮಾಡ್ತಿರ್ತೀರಲ್ರಿ ಪರೋಟ, ಯಾವಾಗ ಮಾಡ್ತೀರಿ ಅವಾಗ ಹಾಕ್ಕೊಂಡು ಕಲಿಸ್ಕೊರಿ. ಅದನ್ನ ಒಮ್ಮೆ ಹಾಕಿ ಕಲಿಸಿ ಒಟ್ಟೆ ಇಡಕ್ಕೆ ಹೋಗ್ಬೇಡ್ರಿ. ಅದನ್ನು ನೋಡಿರಿ ಚೆನ್ನಾಗಿ ಕಲಿಸ್ಕೋಬೇಕಾರಿ. ಇದನ್ನು ಒಂದು ಕಡೆ ಖಾರ, ಒಂದು ಕಡೆ ಕೊತ್ತಂಬರಿ, ಕರಿಬೇವು ಮತ್ತು ಇವೆಲ್ಲ ಮಸಾಲೆ ಒಂದೇ ಕಡೆ ಕುಂದಿರಬಾರ್ದು. ಚೆನ್ನಾಗಿ ಹಿಂಗೆ ಕಲಿಸ್ಕೊರಿ. ಇಲ್ಲ ಸಣ್ಣ ಹುಡುಗರು ನಿಮ್ಮ ಮನ್ಯಾಗ ಇದ್ರಂದ್ರೆ ಏನು ಮಾಡ್ರಿ ಅಂದ್ರೆ ರೀ, ಇದು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕೋಬೋದು ರೀ. ಬಟ್ ಇದು ಸ್ವಲ್ಪ ನೋಡಕ್ಕೆ ಚೆನ್ನಾಗೆ ಕಲರ್ಫುಲ್ ಅನ್ನಿಸ್ತದೆ ಅಂಥೇಳಿ ನಾ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳತ್ತೀನಿ. ನಿಮ್ಮ ಮನ್ಯಾಗ ಸಣ್ಣ ಹುಡುಗರು ಇದ್ರಂದ್ರೆ ನೀವು ಅದನ್ನ ಪೇಸ್ಟ್ ಮಾಡಿ ಹಾಕೊಂಡ್ಬಿಡ್ರಿ, ಚಲೋ ಅನ್ನಿಸ್ತೈತೆ ಅದು. ಇಷ್ಟೆಲ್ಲ ನೋಡಿರಿ ಹಿಂಗೆ ಚೆಂದ. ಮತ್ತು ನೋಡಿರಿ, ಮತ್ತು ಭಾಳ ಅಂದ್ರೆ ಭಾಳ ಹುಯಿ ಅಂತ ಹೇಳಿ ಒಮ್ಮೆ ಒಂದು 8-10 ಸೀಟಿ ಹೊಡೆಸಕ್ಕೆ ಹೋಗ್ಬೇಡ್ರಿ. ಆಲೂಗಡ್ಡೆ ನೋಡಿ ಸೀಟಿ ಹೊಡೆಸ್ರಿ. ಅದಕ್ಕಂದ್ರೆ ನೀವು ಭಾಳ ಕುದಿಸಿರಂದ್ರೆ ಅದು ಫುಲ್ ಮೆತ್ತಗಾಗಿ ನೋಡಿರಿ ಹಿಂಗಿರ್ಬೇಕು ನೋಡಿರಿ. ಅದು ಉಂಡೆ ಹಿಂಗಿರ್ಬೇಕು. ನಾನು ಆ ಸೀಟಿ ಹೊಡ್ಸೀನಿ ರೀ ಅದಕ್ಕೆ. ಇಲ್ಲಿ ನೋಡಿರಿ
ಹಿಂಗೆ ಉಂಡೆ ಕಟ್ಟಕ್ಕೆ ಬರ್ಬೇಕು ರೀ ಅವು. ನೀವು ಒಂದ್ಸತಿ ಏನಾಗ್ಬಿಡ್ತೈತೆ ಅಂದ್ರೆ ರೀ ನೀವು ಕಟ್ಟಿದ್ರು ಚೆಂದಂಗೆ ಕುಂದ್ರಂಗಿಲ್ಲ ರೀ. ಅದಕ್ಕೆ ಅವು ಹಿಂಗೆ ಉಂಡೆ ಇಷ್ಟು ಚೆಂದಂಗೆ ಕುಂದ್ರಬೇಕು ರೀ ಅವು. ಕುಂತಾಗ ಮಾತ್ರ ನಿಮಗೆ ಅದು ಪರೋಟ ಮಾಡಕ್ಕೆ ಚಲೋ ಅನಿಸ್ತೈತಿ. ಇಲ್ಲಿಕರ್ನೆ ಅದು ಭಾಳ ಏನಾರ ಹಿಂಗೆ ಅಳ್ಕಳಕಾತಂತ ಇಟ್ಕೋರಿ, ಅದು ಹರಿಯುವಂಥ ಚಾನ್ಸಸ್ ಭಾಳ ಇರ್ತಾವೆ ರೀ. ಅದಕ್ಕೆ ಹಿಂಗೆ ನೋಡಿ ಇಟ್ಕೋರಿ. ಈ ಥರ ನೋಡಿರಿ, ಉಂಡೆ ಆಗ್ಬೇಕು ನೋಡಿರಿ, ಬಟ್ ಹೊಡಿಬಾರ್ದು ನೋಡಿರಿ ಅದು. ಹಾಂ ಬರ್ರಿ ಪರೋಟ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋರಿ. ನೀವು ಚಪಾತಿಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಜಾಸ್ತಿನೇ ತೊಗೋರಿ. ಅದಕ್ಕಂದ್ರೆ ಪರೋಟ ಸ್ವಲ್ಪ ದಪ್ಪ ಇರ್ಬೇಕು ರೀ. ದಪ್ಪ ಅಂದ್ರೆ ಅಷ್ಟು ದಪ್ಪ, ಸ್ವಲ್ಪ ಮೀಡಿಯಮ್ ಸೈಜ್ ಇರ್ಬೇಕು ರೀ. ಅದಕ್ಕೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಲಟ್ಟಿಸ್ರಿ. ಅದನ್ನು ಫುಲ್ ಹಿಟ್ಟದೊಳಗೆ ಹಿಂಗೆ ಮುಳುಗಿಸಿ ಎಬ್ಬಿಸಿ ಹಿಂಗೆ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊರಿ. ನೋಡಿ ಇಷ್ಟು ಮಾಡ್ಕೊರಿ. ಈಗೇನು ಮಾಡ್ರಿ ಅಂತಂದ್ರೆ ಹಿಂಗೆ ಇಡ್ಕೊಂಡು ನೋಡಿರಿ ನಡ್ಬರ್ಕ್ ಇಡ್ರಿ. ನಾ ಇಷ್ಟು ದೊಡ್ಡದು ಆಲೂಗಡ್ಡಿದು ಏನು ಮಸಾಲೆ ಕಲಿಸ್ಕೊಂಡಿದ್ನಲ್ಲ ರೀ ಎಲ್ಲ ಇಷ್ಟು ದೊಡ್ಡದು ತೊಗೊಂಡೇನಿ ರೀ. ಹಿಂಗಿಟ್ಟು ನೋಡಿರಿ ಈ ಥರ ಒಟ್ಟದು ಒಳಗಿಂದು ಆಲೂಗಡ್ಡೆ ಕಾಣ್ಲಾರ್ದಂಗೆ ಹಿಂಗೆ ಎಕ್ಸ್ಟ್ರಾ ಬರ್ತೈತೆ ರೀ. ಇದು ಹಿಂಗೆ ಇದನ್ನು ತಕ್ಕೊಂಡು ಉಳ್ಕಿದ್ದು ಏನು ಇರ್ತೈತಲ್ಲ ಇಷ್ಟು ಅದನ್ನ ಹಿಂಗೆ ಮಾಡ್ಕೊರಿ. ಆಮೇಲೆ ಕರೆಕ್ಟ್ ರೌಂಡ್ ಮಾಡ್ಕೊರಿ ನೋಡಿರಿ. ಮತ್ತು ಇದನ್ನ ಹಿಂಗೆ ಮಾಡಿ ಸ್ವಲ್ಪ ಹಿಟ್ಟೊಳಗೆ ಎರಡೂ ಕಡೆ ಹಿಟ್ಟು ಹಚ್ಕೊರಿ ಸ್ವಲ್ಪ. ನೋಡಿರಿ ಹಿಂಗೆ ಹಚ್ಕೊರಿ. ಈಗ ಭಾಳ ಸಾವಕಾಶ ಲಟ್ಟಿಸ್ಕೊರಿ. ನೋಡಿರಿ ನಾಜೂಕಿಂದ ಲಟ್ಟಿಸ್ಕೊರಿ. ಮತ್ತು ಇದು ಆಲೂಗಡ್ಡಿದ್ದು ಸ್ಟಫಿಂಗ್ ಎಲ್ಲ ಕಡೆ ಹೋಗ್ಬೇಕಾರಿ, ಮತ್ತು ಒಂದೇ ಕಡೆ ಕೂತ್ಬಿಡ್ಬಾರ್ದ್ರಿ ಅದು. ನೋಡಿರಿ ಒಟ್ಟು ನೋಡಿರಿ ಎಲ್ಲರ ಹರಿದೈತೆ ನೋಡಿರಿ ನೀವು. ಮತ್ತು ಪರೋಟ ಅಷ್ಟು ದೊಡ್ಡದು ಇರಬಾರ್ದು, ಸಣ್ಣ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಇರ್ಬೇಕು ರೀ ಅವು. ನೋಡಿರಿ ಸ್ವಲ್ಪ ಎತ್ತಿ ಹಾಕೋ ಮುಂದಾಗ ನೋಡ್ಕೊಂಡು ಎತ್ತಿ ಹಾಕೋರಿ. ಎದಕ್ಕಂದ್ರೆ ಒಂದೊಂದು ಸತಾವು ಇವು ಮೆಣಸಿನ್ಕಾಯಿ ಮತ್ತು ನಾವು ಏನಿವ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಅವು ಸ್ವಲ್ಪ ಹಿಂಗೆ ತೂತಾದಂಗೆ ಆಗಿರ್ತಾವೆ ರೀ. ಬರ್ರಿ ಹಂಚ್ ಕಾದಿತ್ತೀಗ ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಕೊಳ್ಳೋಣ ರೀ. ಇದನ್ನು ತುಪ್ಪದಾಗ ಬೇಯಿಸ್ಬೇಕ್ರಿ, ಅಂದ್ರೆ ಚಲೋ ಅನ್ನಿಸ್ತೈತೆ ರೀ. ಎಣ್ಣೆಗೂ ಬೇಯಿಸ್ಕೊರಿ, ಅದಕ್ಕೇನಿಲ್ಲ. ತುಪ್ಪ ಹಚ್ಕೊಂಡ್ರೆ ಸ್ವಲ್ಪ ರುಚಿ ಅನ್ನಿಸ್ತೈತೆ ರೀ. ಈಗ ನೋಡಿರಿ ಹಾಕ್ಕೊಳ್ಳೋಮ್ರಿ ಇದನ್ನು. ಸ್ವಲ್ಪ ಸಾವಕಾಶ ಬೇಯಿಸ್ಕೊರಿ, ಗಡ್ಬಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಪ್ಪ ಇರ್ತೈತಲ್ರಿ ಇದು, ಸ್ವಲ್ಪ ಬೇಯಕ್ಕೆ ಸ್ವಲ್ಪ ಒಂದು 2-3 ನಿಮಿಷ ತೊಗೋತೈತ್ರಿ. ಸ್ವಲ್ಪ ಮ್ಯಾಲೆ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ್ರಿ, ಸ್ವಲ್ಪ ಹಚ್ಕೊರಿ. ನೋಡಿರಿ ಇಷ್ಟ, ಭಾಳ ಏನು ಬ್ಯಾಡ್ರಿ. ಈಗ ಬರೀ ಹೊಳಿಸಿ ಹಾಕೊಳ್ಳೋಣ ತಕ್ಕೊಳ್ಳೋದ, ಬಟ್ ಸಾವಕಾಶ ತಕ್ಕೋರಿ. ಅದಕ್ಕಂದ್ರೆ ಹರಿತಿರ್ತಾವ್ರಿ. ನೋಡಿ ವಾಸನೆ ಬರತೈತೆ ರೀ. ಎಲ್ಲ ಗರಂ ಮಸಾಲದು ಹಾಕಿರ್ತೀವಲ್ಲ ಅದರದ್ದು ವಾಸನೆ ಭಾರಿ ಬರತೈತೆ ನೋಡ್ರಿ. ಎಷ್ಟು ಚಂದ ಜೊತೆ ರೀ ಮೊಸರು ಇದ್ರೆ ಭಾರಿ ಕಾಂಬಿನೇಷನ್ ನೋಡ್ರಿ. ನೀವು ಟ್ರೈ ಮಾಡಿರಿ ಒಂದ್ಸತ, ಮಾಡ್ಕೊಂಡು ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಷ್ಟು ಮಂದಿಗೆ ಆಕೈತೆ ಅಷ್ಟು ಮಂದಿಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋ ಮಂತ್ರಿ. ನಮಸ್ಕಾರ ರೀ ಎಲ್ಲರಿಗೂ.